ಡಕಾಯಿತಿ ಮಾಡಿದಂತಹ ನಕಲಿ ಪೊಲೀಸ್ ಮತ್ತು ಟೀಮನ್ನು ರಿಯಲ್ ಪೊಲೀಸರು ಹಿಡಿದಂತಹ ಡೀಟೇಲ್ಸ್ ಇದೆ. ಬೆಂಗಳೂರಿನಲ್ಲಿ ಫೇಕ್ ಪೊಲೀಸ್ ಟೀಮ್ ಕಾರ್ಯಾಚರಣೆಯನ್ನು ಮಾಡಿತ್ತು. ಅದೀಗ ಅಂದರಾಗಿದೆ. ಮೈಮೇಲ್ ಖಾಕಿ ಸಮವಸ್ತ್ರ ತೊಟ್ಟು ಇವರು ಡೂಪಾ ಅಥವಾ ರಿಯಲ್ ಪೊಲೀಸಾ ಅಂತ ಡೌಟ್ ಪಡ್ಬಿಡ್ಬೇಕು. ಆ ರೀತಿ ಸ್ಟಂಟ್ ಮಾಡಿದಂತಹ ವ್ಯಕ್ತಿಗಳು, ಡಕಾಯಿತಿ ಮಾಡಿದಂತಹ ನಕಲಿ PSI ಸೇರಿ ಟೋಟಲ್ 4 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ವಿದ್ಯಾರಣ್ಯಪುರ ಪೊಲೀಸರಿಂದ ನಕಲಿ PSI ಮತ್ತು ಗ್ಯಾಂಗ್ನ ಅರೆಸ್ಟ್ ಮಾಡಲಾಗಿದೆ. ಇವ್ರ ಚಟುವಟಿಕೆಗಳು ಹೇಗಿತ್ತು ಅನ್ನೋದರ ಮಾಹಿತಿ ಕೂಡ ಕೊಡ್ತೀವಿ. ಒಂದು ಕಡೆಗೆ ಆ ವಂಚಕ ನಕಲಿ PSI ಮಲ್ಲಿಕಾರ್ಜುನ್ ಫೋಟೋಶೂಟ್ ಮಾಡಿಸಿರೋದನ್ನು ನೋಡ್ತಾ ಇದ್ದೀರಾ. ಪೊಲೀಸ್ ಯೂನಿಫಾರ್ಮ್ನಲ್ಲೇ ಫುಲ್ ಹೇರ್ ಸ್ಟೈಲಿಂದ ಹಿಡಿದು ಗಡ್ಡ ಎಲ್ಲ ತೆಗೆಯೋದ್ರಿಂದ ಹಿಡಿದು ಯಾರಾದರೂ ನೋಡಿದ್ರೆ ಈತ ಪೊಲೀಸೇ ಅಂತ ಅನಿಸ್ಬಿಡ್ಬೇಕು. ಆ ರೀತಿ ಬಿಲ್ಡಪ್ ಕೊಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಡಕಾಯಿತಿ ಮಾಡೋದಕ್ಕೆ ಇವ್ರು ಯೂಸ್ ಮಾಡಿದಂತಹ ಕಾರನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಗ್ಯಾಂಗಲ್ಲಿ ಇದ್ದವರ ಫೋಟೋಗಳನ್ನು ಕೂಡ ಇನ್ನೊಂದು ಕಡೆ ನಾವು ತೋರಿಸ್ತಾ ಇದ್ವಿ. ಒಬ್ಬ ಆರೋಪಿ ಮಲ್ಲಿಕಾರ್ಜುನು, ಇವನೇ ಗ್ಯಾಂಗ್ ಲೀಡರ್ ಥರ ಇದ್ದಿದ್ದು. ಇವನ ಜೊತೆಗೆ ಇನ್ನೊಂದು 3 ಜನ ಸಾಥ್ ಕೊಟ್ಟರು. ಇವನ ಕತೆ ಏನು, ಹಿನ್ನೆಲೆ ಏನು ಅಂದರೆ PSI ಆಗೋದಕ್ಕೆ 2 ಬಾರಿ ಪರೀಕ್ಷೆಯನ್ನು ಕೂಡ ಈತ ಬರೆದಿರ್ತಾನೆ. ಬಟ್ ಎಲ್ಲಿ ಓಡಬೇಕಾಗಿತ್ತು ತಲೆ ಅಲ್ಲಿ ಓಡಿಲ್ಲ. ಅದರ ಪರಿಣಾಮ ಈತ 2 ಸಲ ಎಕ್ಸಾಮ್ ಬರೆದ್ರು ಫೇಲ್ ಆಗಿರ್ತಾನೆ. ಆದರೂ ನಾನು PSI ಅಂತ ಬಿಲ್ಡಪ್ ಕೊಟ್ಕೊಂಡು ಏರಿಯಾ ತುಂಬ ಓಡಾಡ್ತಿರ್ತಾನೆ. ಪೊಲೀಸ್ ಯೂನಿಫಾರ್ಮು, ಲಾಠಿ, ಟೋಪಿ, ಶೂ ಎಲ್ಲ ಧರಿಸ್ಕೊಂಡು ಫೋಟೋಶೂಟನ್ನು ಕೂಡ ಆತ ಮಾಡಿಸಿದ್ದ. ಆಗಲೇ ನೋಡಿದ್ವಲ್ಲ ಅದೇ. ಬಳ್ಳಾರಿಯ ಸಿರಗುಪ್ಪದಲ್ಲಿ PSI ಅಂತ ಹೇಳ್ಕೊಂಡು ತಿರುಗ್ತಿದ್ದ. ಆಮೇಲೆ ಐಷಾರಾಮಿ ಜೀವನ ನಡೆಸೋದಕ್ಕೆ ದುಡ್ಡು ಬೇಕಲ್ವಾ. ಹಿಂಗೆ ಬರೀ ಬಿಲ್ಡಪ್ ಕೊಟ್ಕೊಂಡಾದರೆ ಆಗತ್ತಾ? ದುಡ್ಡು ಬೇಕಾಗತ್ತೆ. ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿಯೋದಕ್ಕಾಗಲ್ಲ. ಹಿಂಗಾಗಿ ಅಡ್ಡದಾರಿ ಹಿಡಿದು ಬಿಡೋಣ, ಹೆಂಗಿದ್ರು ನಕಲಿ ಪೊಲೀಸ್ ಅಂದಿದ್ದೀನಿ, ಯಾರನ್ನಾದರೂ ಸುಲಿಗೆ ಮಾಡೋಣ, ಅಮಾಯಕರನ್ನ ಟಾರ್ಗೆಟ್ ಮಾಡೋಣ ಅಂತ ಅಂದ್ಕೊಂಡು ಒಬ್ಬ ವ್ಯಕ್ತಿ ಹತ್ರ 1.5 ಲಕ್ಷವನ್ನು ಸುಲಿಗೆ ಮಾಡಿರುವಂತಹ ಡೀಟೇಲ್ಸ್ ಸಿಕ್ಕಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ನರಸೀಪುರ ಲೇಔಟ್ನಲ್ಲಿ ವಾಸವಾಗಿರ್ತಕ್ಕಂತಹ ನವೀನ್ ಎಂಬುವರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಕೇಸನ್ನು ದಾಖಲು ಮಾಡಿರ್ತಾರೆ. ಒಬ್ಬ PSI ಖಾಕಿ ಯೂನಿಫಾರ್ಮನ್ನು ಹಾಕಿರ್ತಕ್ಕಂಥದ್ದು. ಇನ್ನು ಇಬ್ಬರು ನಾವು ಕ್ರೈಮ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡು ಬಂದು, ನೀನು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿದ್ಯಾ, ಗಾಂಜಾ ವ್ಯಾಪಾರದಲ್ಲಿ ತೊಡಗಿ